ಜೈ ಹಿಂದ್. ಎಲ್ಲ ನನ್ನ SSC ಎಸ್ಪಿರೆಂಟ್ಸ್ಗೆ ನೋಡ್ಕೋಬಹುದು, ಸಾಕಷ್ಟು ಹುದ್ದೆಗಳನ್ನ ಮತ್ತೆ ಕನ್ಫರ್ಮ್ ಮಾಡಿದಾರೆ. SSC ಅಲ್ಲಿ ಫೇಸ್ 14 ಅಂತ ಹೇಳಿದ ಪ್ರತಿ ವರ್ಷನೂ ಕೂಡ ಕನ್ಫರ್ಮ್ ಮಾಡ್ತಾರೆ. ಫೇಸ್ 11, ಫೇಸ್ 12, ಫೇಸ್ 13, ಫೇಸ್ 14 ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೇಸ್ 15 ಅಂತ ಕನ್ಫರ್ಮ್ ಮಾಡ್ತಾರೆ. ಟೋಟಲಿ ನೋಡ್ಕೋಬಹುದು 3,003 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ರ. ಇದರಲ್ಲಿ ಬೇರೆ ಬೇರೆ ತರಹದ ಹುದ್ದೆಗಳನ್ನ ಅಪ್ಲಿಕೇಶನ್ ಹಾಕೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇದರ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥವ್ರು, PUC ಪಾಸ್ ಆಗಿರ್ತಕ್ಕಂಥವ್ರು, ಅದರ ಜೊತೆಗೆ ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಸೊ ನೋಡ್ಕೊಳ್ಬಹುದು, ಇದರಲ್ಲಿ ಫೈರ್ಮೆನ್ ಅಂತ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ. ಅದರ ಜೊತೆಗೆ CGL ಲೆವೆಲ್ ಇರ್ತಕ್ಕಂಥ ಹುದ್ದೆಗಳನ್ನು ಕೂಡ ಇದರಲ್ಲಿ ಕನ್ಫರ್ಮ್ ಅನ್ನ ಮಾಡಿದ್ದಾರೆ. ಸೊ ನೀವೇನಾದ್ರೂ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರಿಯಪ್ಪ ಅಂದ್ರೆ ಈ ಸರಿ ನೀವು ಕನ್ಫರ್ಮ್ ಆಗಿ ಅಪ್ಲಿಕೇಶನ್ಗಳನ್ನ ಹಾಕೊಳ್ಬಹುದು. ಸೊ ಇದು ಬಂದ್ಬಿಟ್ಟು ಕಾಂಪಿಟೇಷನ್ ನೋಡ್ಕೊಡ್ರಿ, ಇರ್ತದ ಒಂದು ಲೆವೆಲ್ ಬೆಟರ್. ಸೊ ಅಪ್ಲಿಕೇಶನ್ ಅನ್ನ ಹಾಕೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. 10th ಪಾಸ್ ಆದವರು ಕೂಡ ಹಾಕ್ಬೋದು, ಅದರ ಜೊತೆಗೆ 12th ಪಾಸ್ ಆದವರು ಕೂಡ ಹಾಕ್ಬೋದು, ಡಿಗ್ರಿ ಮುಗಿದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನೋಡ್ಕೊಡ್ರಿ. ಏಜ್ ಎಷ್ಟು ಬೇಕಾಗುತ್ತೆ ಅಂತಂದ್ರೆ ಸೊ ನಿಮ್ದು 18ರಿಂದ ಹಿಡಿದು 34 ಏಜ್ ಮಟ್ಟ ಇದ್ದವರು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ OBC ಕ್ಯಾಟಗರಿ ಏನಾದ್ರೂ ಇದ್ರಿಯಪ್ಪ ಅಂದ್ರೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತದೆ. SC ST ಇದ್ರಿ ಅಂದ್ರೆ 5 ವರ್ಷ ನಿಮ್ಗೆ ಏಜ್ ನಲ್ಲಿ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ಇದಕ್ಕೆ ಬಂದ್ಬಿಟ್ಟು ಅಪ್ಲಿಕೇಶನ್ ಫೀಸ್ ಏನಿರ್ತದ, ಅಪ್ಲಿಕೇಶನ್ ಫೀಸ್ ನೋಡ್ಕೊಡ್ರಿ, ಕೇವಲ 100 ರೂಪೀಸ್ ಮಾತ್ರ ಇರ್ತದ. ಎಷ್ಟು? 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರ್ತದೆ. ಸೊ ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ. ಸರ್ ಇದರ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಅರ್ಜಿಯನ್ನ ಸಲ್ಲಿಸುವ ದಿನಾಂಕ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ನಿನ್ನೆನೆ ನೋಟಿಫಿಕೇಶನ್ ಆಗಿದೆ, ನಿನ್ನೆನೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ದಿನಾಂಕ ನೋಡ್ಕೊಳ್ರಿ 13/4/2026 ಹಿಡಿದು 4/5/2026 ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನು ಸಲ್ಲಿಸೋಕೆ ಅವಕಾಶವನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ. ಎಷ್ಟು? 04/05/2006 ಮಟ್ಟ. ಅಂದ್ರೆ ನಿಮ್ಗೆ ಯಾವುದೇ ಒಂದು ಅಪ್ಲಿಕೇಶನ್ ಅನ್ನ ಕನ್ಫರ್ಮ್ ಅನ್ನ ಮಾಡಿದರೆ ನಿಯರ್ ಬೈ 1 ತಿಂಗಳವರೆಗೆ ಅಪ್ಲಿಕೇಶನ್ ಅನ್ನ ಹಾಕೋಕೆ ಅವಕಾಶವನ್ನ ಕೊಟ್ಟಿರ್ತಾರ. ಅಕಸ್ಮಾತ್ ಸರ್ ನಾವು ಅಪ್ಲಿಕೇಶನ್ ಅನ್ನ ಹಾಕುವಾಗ ತಪ್ಪಾಗಿದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಾದರೂ ಮಿಸ್ಟೇಕ್ಗಳನ್ನ ಮಾಡಿದ್ರೆ ಕರೆಕ್ಷನ್ ಮಾಡ್ಕೊಳ್ಳೋಕೆ ಡೇಟು 11/5/2026 ಅಂತ ಹಿಡಿದು 13/5/2026 ನೀವು ಅಪ್ಲಿಕೇಶನ್ ಅನ್ನ ಕರೆಕ್ಷನ್ ಮಾಡ್ಕೊಳ್ಳೋಕೆ ಅವಕಾಶವನ್ನ ಇಲ್ಲಿ ಕೊಟ್ಟಿರ್ತಾರ. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಳ್ರಿ, ಎಷ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 3,003 ಹುದ್ದೆಗಳನ್ನ ಕನ್ಫರ್ಮ್ ಸೊ ಮಾಡಿದ್ದಾರೆ. ಎಷ್ಟು? 3,003 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇದರಲ್ಲಿ ಬಂದ್ಬಿಟ್ಟು ಬೇರೆ ಬೇರೆ ತರದ ಹುದ್ದೆಗಳಿದಾವೆ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ PDF ಮುಖಾಂತರ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈ ಹುದ್ದೆಗೆ ಈ ಸರಿ ಪಕ್ಕ ಯಾರೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕೊಳ್ಬೇಕು ಅನ್ಕೊಂಡಿದ್ದಿಲ್ಲ, ಸೊ ಅಂತ ವಿದ್ಯಾರ್ಥಿಗಳು ಕಮೆಂಟ್ ಹಾಕಿ, ಸರ್ ನಾವು ಹಾಕ್ಬೇಕಂತ ಅನ್ಕೊಂಡಿದೀವಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಇಲ್ಲಿ ನೋಡ್ಕೊಡ್ರಿ, ಜೂನಿಯರ್ ಟೆಕ್ನಿಷಿಯನ್ ಅಂತ ಕರೆದಿದ್ದಾರೆ, ಮೆಕ್ಯಾನಿಕ್ ಅಂತ ಕರೆದಿದ್ದಾರೆ, ಇನ್ಸ್ಟ್ರಕ್ಟರ್ ವೆಕೇಶನಲ್ ಟ್ರೈನಿಂಗ್ ವರ್ಕ್ಶಾಪ್ ಅಂತ ಕರೆದಿದ್ದಾರೆ. ನೆಕ್ಸ್ಟ್ ಅದರ ಜೊತೆಗೆ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಅಂತ ಕನ್ಫರ್ಮ್ ಮಾಡಿದ್ದಾರೆ, ಸ್ಟೋರ್ ಕೀಪರ್ ಅಂತ ಅಪ್ಲಿಕೇಶನ್ ಕನ್ಫರ್ಮ್ ಮಾಡಿದ್ದಾರೆ, ಫೀಲ್ಡ್ ಮ್ಯಾನು, ನೆಕ್ಸ್ಟ್ ಸ್ಪೀಚು, ಡ್ರೈವರ್ ಹುದ್ದೆಗಳನ್ನು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ನೋಡ್ಕೊಡ್ರಿ, ಡ್ರೈವರ್ ಹುದ್ದೆಗಳನ್ನು ಕೂಡ ಇದರಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಸೊ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥವ್ರು ಕೂಡ ಡ್ರೈವರ್ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಸ್ಟಾಫ್ ಕಾರ್ ಡ್ರೈವರ್ ಅಂತ ಕನ್ಫರ್ಮ್ ಮಾಡಿದರೆ ಅದಕ್ಕೂ ಕೂಡ 10ನೇ ತರಗತಿ ಪಾಸ್ ಆಗಿರಬೇಕು. ನೆಕ್ಸ್ಟ್ ಅದರ ಜೊತೆಗೆ ಲ್ಯಾಬೊರೇಟರಿ ಅಟೆಂಡೆಂಟ್, ಇವೆಲ್ಲ ಜೂನಿಯರ್ ಅಕೌಂಟೆಂಟು, ಲ್ಯಾಬೊರೇಟರಿ ಅಸಿಸ್ಟೆಂಟು. ಸೊ ಅದರ ಜೊತೆಗೆ ಫೈರ್ಮೆನ್ ಕೂಡ ಇದರಲ್ಲಿ ಕನ್ಫರ್ಮ್ ಮಾಡಿದರೆ ಸ್ನೇಹಿತರೆ. ಸೊ ಪ್ರತಿಯೊಬ್ಬರು ಕೂಡ ನೀವೇನಾದರೂ ಫೈರ್ಮೆನ್ ಹುದ್ದೆಗೆ ಅಪ್ಲಿಕೇಶನ್ಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರೆ ನಿಮ್ಮ ಹತ್ರ ಫೈರ್ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಹೊಂದಿದ್ರೆ ಮಾತ್ರ ಫೈರ್ಮೆನ್ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸೋಕೆ ಅಪಾರ್ಚುನಿಟಿಯನ್ನ ಕೊಡ್ತಾರೆ. ಸರ್ ಇದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದ ಸರ್, ಸೆಲೆಕ್ಷನ್ ಪ್ರೋಸೆಸ್ ಅನ್ನ ನೋಡ್ಕೊಳ್ರಿ. ಇದು ನಮ್ಮ ಕರ್ನಾಟಕದಲ್ಲಿ KK ರೀಜನ್ದಲ್ಲಿ ನೀವು ಇಲ್ಲೇ ನಿಯರೆಸ್ಟ್ ಆಗಿ ಬೆಂಗಳೂರು, ಕಲಬುರಗಿ, ಬೆಳಗಾವಿ ಯಾವ SSC ಎಕ್ಸಾಮ್ ಅನ್ನ ಎಲ್ಲೆಲ್ಲಿ ನಡೀತಾವಲ್ಲ, ಸೊ ಇದು ಕೂಡ ಇಲ್ಲೇ ನಮ್ಮ ಕರ್ನಾಟಕದಲ್ಲಿನೇ ನಡೀತದ. ಸರ್ ಅದರ ಜೊತೆಗೆ ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದೆ ಅಂದ್ರೆ ಇವಾಗ ಅಪ್ಲಿಕೇಶನ್ಗಳನ್ನ ಹಾಕೊಳ್ತೀರಿ. ಅಪ್ಲಿಕೇಶನ್ ಅನ್ನ ಹಾಕಿದಾದ್ಮೇಲೆ ನಿಮ್ದು ಫಸ್ಟ್ ರಿಟರ್ನ್ ಎಕ್ಸಾಮ್ ಇರ್ತದೆ. ಫಸ್ಟ್ ರಿಟರ್ನ್ ಎಕ್ಸಾಮ್ ಇರ್ತದ. ರಿಟರ್ನ್ ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ಒಂದಿಷ್ಟು ಟ್ರೇಡ್ಗಳಿಗೆ ಸ್ಕಿಲ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ.
ಸೊ ಫೈರ್ಮನ್ ಆಗಿರಲಿ, ಅದ್ರ ಜೊತೆಗೆ ಡ್ರೈವರ್ ಆಗಿರಲಿ, ನೆಕ್ಸ್ಟ್ ಕ್ಲರ್ಕ್ ಆಗಿರಲಿ, ಇವಕ್ಕೆಲ್ಲ ಸ್ಕಿಲ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಅದಾದಮೇಲೆ ಸೊ ಇನ್ನು ಇರ್ತಕ್ಕಂಥದ್ದಕ್ಕೆ ಒಂದಿಷ್ಟು ಫಿಸಿಕಲ್ ಇರೋದೇ ಇಲ್ಲ. ಸೊ ಫಿಸಿಕಲ್ ಬಹಳ ಕಡಿಮೆ ಉಳಿದಿರ್ತಕ್ಕಂಥ ಟ್ರೇಡ್ಗಳಿಗೆ. ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ನಿಮ್ಮ ಎಕ್ಸಾಮ್ ಬರಿಬೇಕಾಗುತ್ತೆ. ಸೊ ನೀವು ಬರೀಲೇಬೇಕು. ಈ ಸರಿ ಪಕ್ಕ ಸೆಲೆಕ್ಷನ್ ಆಗ್ತೀರಾ ಅಂತ ಅನ್ಕೊಳ್ತಿದ್ದೀನಿ. ಸೊ ಆಗಲೇಬೇಕು. ಓಕೆ, ಎಕ್ಸಾಮ್ ಸಿಲೆಬಸ್ ಏನಿರ್ತದೆ ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ರಿ. ಜನರಲ್ ಇಂಟೆಲಿಜೆನ್ಸ್ 25 ಕ್ವಶನ್ಸ್, ಅಂದರೆ ರೀಸನಿಂಗ್ 25 ಕ್ವಶನ್ಸ್ ಇರ್ತಾವೆ. 50 ಮಾರ್ಕ್ಸ್ ಇರ್ತೈತಿ. ಒಂದು ಕ್ವಶನಿಗೆ 2 ಮಾರ್ಕ್ಸು. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಅಂತ 25 ಕ್ವಶನ್ಸು, 50 ಮಾರ್ಕ್ಸು. ನೆಕ್ಸ್ಟ್ ಬೇಸಿಕ್ ಅರ್ಥಮೆಟಿಕ್ ಸ್ಕಿಲ್ ಅಂದರೆ ಆಪ್ಟಿಟ್ಯೂಡ್ ಇರ್ತೈತಿ, 25 ಕ್ವಶನ್ಸು, 50 ಮಾರ್ಕ್ಸು. ಮ್ಯಾಥ್ಸ್ ಇರ್ತೈತಿ. ನೆಕ್ಸ್ಟ್ ಅದರ ಜೊತೆಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಸಿಕ್. ಸೊ ಇದರಲ್ಲಿ ಹಿಂದಿ ಇರೋದಿಲ್ಲ, ಇಂಗ್ಲೀಷ್ ಕಂಪಲ್ಸರಿ ಬರಲೇಬೇಕು. 25 ಕ್ವಶನ್ಸು, 50 ಮಾರ್ಕ್ಸ್ ಕೂಡ ಇದರಲ್ಲಿ ಇರ್ತದೆ. ಸೊ ಟೋಟಲಿ ಬಂದ್ಬಿಟ್ಟು 60 ಮಿನಿಟ್ಸ್, ಅಂದರೆ 1 ತಾಸದವರೆಗಡೆ ನಿಮ್ಗೆ ಎಕ್ಸಾಮಿಗೆ ಟೈಮಿಂಗ್ ಇರ್ತೈತಿ. ನೆಗೆಟಿವ್ ಕೂಡ ಎಷ್ಟು 100 ಕ್ವಶನ್ಸ್ ಇರ್ತಾವು, 200 ಮಾರ್ಕ್ಸ್ ಇರ್ತದೆ. ಎಷ್ಟು 200 ಮಾರ್ಕ್ಸ್ ಇರ್ತದೆ. ನೆಕ್ಸ್ಟ್ 0.50 ನೆಗೆಟಿವ್ ಕೂಡ ಇರ್ತದೆ. ಎಷ್ಟು 0.50 ನೆಗೆಟಿವ್ ಕೂಡ ಇದರಲ್ಲಿ ಇರ್ತದೆ. ಸೊ ಆಲ್ಮೋಸ್ಟ್ ಆಲ್, ಯಾಕೆಂತಂದ್ರೆ ನೋಡ್ಕೋಬಹುದು ನೀವು, ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ಬಹಳ ಕಡಿಮೆ ಇರ್ತಾರೆ. ಬಟ್ ನೀವು ಈ ಸರಿ ಹಾಕ್ಕೊಳ್ರಿ. ನೀವು ಈ ಸರಿ ಏನಾದರೂ ಅಪ್ಲಿಕೇಶನ್ ಹಾಕೊಂಡ್ರಿಯಪ್ಪ ಅಂತಂದ್ರೆ ಸೊ ಪಕ್ಕಾ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇರ್ತದೆ. ಸರ್ ಎಕ್ಸಾಮ್ ಸಿಲೆಬಸ್ಸು ಯಾವ್ದ್ಯಾವ್ದು ಇರುತ್ತಾ? ಓನ್ಲಿ ಎಕ್ಸಾಮ್ ಸಿಲೆಬಸ್ ನೋಡ್ಕೊಡ್ರಿ. ಇಂಗ್ಲೀಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜಲ್ಲಿ ಈ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಸರ್ SSC ಕೊಟ್ಟಂಗೆ ಇದು ಕನ್ನಡದಲ್ಲಿ ಕೊಡ್ತಾರ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಸೊ ಇದು ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಮಾತ್ರ ಇದು ಎಕ್ಸಾಮ್ ಇರ್ತದೆ. ಓಕೆ, ಎಲ್ಲನೂ ಕೂಡ ಆಲ್ಮೋಸ್ಟ್ ಅಲ್ಲ ನೀವು ಹಾಕಿರ್ತಕ್ಕಂಥ ಯಾವ ಫಸ್ಟ್ಗೆ ಹಾಕ್ಬೇಕು ಅನ್ಕೊಂಡಿದ್ದಿಲ್ಲ. ಸೊ ಡಿಫೆಂಡ್ ಅದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಸೊ ಇದು ನಿಮಗೆ PDF ಅನ್ನು ನಾನು ಶೇರ್ ಮಾಡ್ತೀನಿ. ಸೊ ಪ್ರತಿಯೊಂದು ಟ್ರೇಡನ್ನು ಯಾವ ಟ್ರೇಡಿಗೆ ಹಾಕ್ಬೇಕು ಅನ್ಕೊಂಡಿದ್ದಿಲ್ಲ, ಸೊ ಆ ಟ್ರೇಡ್ ವೈಸ್ ಎಜುಕೇಷನ್ ಕ್ವಾಲಿಫಿಕೇಶನ್ ಮುಂದ್ಗಡೆ ಕೊಟ್ಟಿದ್ದಾರೆ. ಅದು ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ಗಳನ್ನು ಹಾಕ್ಕೊಡ್ರಿ. ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕೋಕೆ SSLC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ಆಧಾರ್ ಕಾರ್ಡು, ನೆಕ್ಸ್ಟ್ ನಿಮ್ಮ ಫೋಟೋ, ಸಿಗ್ನೇಚರು, ಜಿಮೇಲ್ ID. ನೀವೇನೋ ಅಡ್ವಾನ್ಸ್ ಆಗಿ SSCಯಲ್ಲಿ ಯಾವುದೇ GD ಆಗಿರಲಿ, CHSL ಆಗಿರಲಿ, CGL ಆಗಿರಲಿ, MDS ಯಾವುದೇ ಒಂದು ಹುದ್ದೆಯನ್ನು ಅಪ್ಲಿಕೇಶನ್ ಆಲ್ರೆಡಿ ಹಾಕಿದ್ರಪ್ಪ ಅಂದರೆ ಅದೇ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಸೊ ಈ ಹುದ್ದೆಗೂ ಕೂಡ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು. ಸೊ ಈ ಹುದ್ದೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೂ ಕೂಡ ಅಪಾರ್ಚುನಿಟಿಯನ್ನು ಕೊಟ್ಟಿದ್ದಾರೆ. ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಸ್ಟೇಟ್ ಗೌರ್ಮೆಂಟ್ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಗಮನ ವಹಿಸ್ರಿ. SSCಯಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡ್ತಿರ್ತಾರೆ. ಬಟ್ ನೀವು ಅದ್ರ ಬಗ್ಗೆ ಫೋಕಸ್ ಇರಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಬಿಟ್ಟರೆ MTS, ಬಿಟ್ಟರೆ SSGD ಇಂಥವೆಲ್ಲ ನೋಟಿಫಿಕೇಶನ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ. ಪ್ರತಿ ಒಂದು ಮೂಲೆಯಲ್ಲಿ ಕೂಡ ಬಂದಿರತಕ್ಕಂಥ ಇನ್ಫಾರ್ಮೇಷನ್ಗಳನ್ನು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಯೂಸ್ ಆಗ್ತಿದೆ ಅಂತಂದರೆ ಅವ್ರು 8th ಪಾಸ್ ಆಗಿದ್ದಾರೆ, ಒತ್ತಿಗೆ ಡಬಲ್ ಡಿಗ್ರಿನೂ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಏನೆಲ್ಲ ಇನ್ಫಾರ್ಮೇಷನ್ಗಳು ಬೇಕಾಗ್ತಾವೆ. ಸೊ ಯೂಸ್ ಆಗ್ತಿರ್ತಕ್ಕಂಥ ಮಾಹಿತಿಗಳನ್ನು ಸೊ ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ದಲ್ಲಿ ಪ್ರತಿ ಒಂದು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ನಾವು ನೀಡ್ತಾನೆ ಇರ್ತೀವಿ. ಸೊ ಆ ಕಾರಣಕ್ಕೋಸ್ಕರ ಈ ಸರಿ 2026-27ರಲ್ಲಿ ನೀವು ನೌಕರಿ ಮಾಡ್ಕೊಳ್ಬೇಕು, ಸೊ ಒಂದು ಜಾಬನ್ನು ಪಡೆದುಕೊಳ್ಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ರೆ, ಹಠ ತೊಟ್ಟಿದ್ರೆ, ಸೊ ಇನ್ಫಾರ್ಮೇಷನ್ಗೆ ಬೇಕಾಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸೊ ಒಂದು ಲೈಕ್ ಮಾಡಿ. ಸೊ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಕೂಡ ಶೇರ್ ಮಾಡಿರಿ. ಕೆಳಗಡೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸೊ ನಮಗೊಂದು ಪ್ರೋತ್ಸಾಹ ಕೊಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿ. ಕಮೆಂಟಿಗೆ ರಿಪ್ಲೈ ಕೊಡಲಿಲ್ಲ ಅಂದರೆ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ. ಸಪ್ರೇಟ್ ಆಗಿರ್ತಕ್ಕಂಥ ನಿಮ್ಮ ಕಮೆಂಟಿಗೆ ಕೂಡ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಏನಾದರೂ ಡೌಟ್ ಇದ್ದರೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಈ PDF ಅನ್ನು ನನ್ನ HJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ ಅಂತ ಸರ್ಚ್ ಮಾಡ್ಕೊಡ್ರಿ, ಅಲ್ಲಿ ಕೂಡ ನಿಮ್ಗೆ ಶೇರ್ ಮಾಡಿರ್ತೀನಿ. PDF ಅನ್ನು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.